ನಗರಸಭೆಗೆ ಕೊಡ್ತೀನಿ, ಗೌರ್ಮೆಂಟ್ ಜಾಗ ಇದೆ ಬನ್ನಿ, ಶುಗರ್ ಫ್ಯಾಕ್ಟ್ರಿ ಎತ್ಕೊಂಬನ್ನಿ, 60 ಎಕರೆ ತಗೊಳ್ಳಿ. ಕೊಡಿ ಬಡವರಿಗೆ. ಯಾಕೆ ಬಿಟ್ಟಿದ್ದೀರಿ ನೀವು? ನಗರಸಭೆನಾಗಿದ್ದು ಅದು ಫ್ಯಾಕ್ಟ್ರಿನಾಗ 60 ಎಕರೆನ ಇದೆ, 60-80 ಎಕರೆ ಜಮೀನಿದೆ. ಕೊಡಿ ಬಡವರಿಗೆ 20 ಎಷ್ಟು ಬೇಕು ಕೊಡ್ಬೋದು. ನಾನು 6 ತಿಂಗಳು ಟೈಮ್ ತಗೊಂಡಿದ್ದೇನೆ. ಓಕೆ, ನಾನು 6 ತಿಂಗಳು ಬಿಟ್ಟು ಮತ್ತೆ ಬರ್ತೀನಿ. ಅಲ್ಲೊಂದ್ರೆ ಮುಚ್ಕೊಳ್ಳೋದಿಲ್ಲ ಮೇಡಮ್. ಖಾಸಗಿ ಯಾರೇ ಬರಲಿ, ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಯಾರನ್ನೂ ಹೊಲಿಸಬಾರ್ದು. ಇಲ್ಲಿ 90 ಜನ ಹಿಂದುಳಿದ ವರ್ಗ ಜನಾಂಗ ಇರೋದು ತಾಲೂಕಲ್ಲಿ, ಯಾರು ಶ್ರೀಮಂತರಿಲ್ಲ. ಈ ಅನುದಾನವಿಲ್ಲ ಅನ್ನೋದು ಕಾಂಟ್ರಾಕ್ಟರ್ ಮಾಡ್ಕೊಂಡು ಅವ್ರು ಸ್ವಲ್ಪ ಅನುಕೂಲವಾಗವ್ರೆ, ಇಲ್ಲರಿದ್ದಾರೆ. ಇವತ್ತು ನಾನು ಕೇಳ್ಕೊಟ್ಟಿದ್ದೀನಿ, ಯಾರು ಪಬ್ಲಿಕ್ ಟಾಯ್ಲೆಟ್ ಮಾರ್ಕೆಟ್ ಅರ್ಧಂಬರ್ಧ ನಿಂತಿರುತ್ತ. ಸರ್ಕಾರ ದುಡ್ಡನ್ನ ಫೋನ್ ಮಾಡಕ್ ಹೋಗಬೇಡಿ. ಸರ್ಕಾರದ ಅನುದಾನ ತರದೇ ಕಷ್ಟ, ಆ ತಂದ್ರೆ ಯಾಕೆ ಫೋನ್ ಮಾಡ್ಬೇಕು? ಸ್ವಲ್ಪ ಆಯುಕ್ತರು ನೀವು ಗಮನ ಕೊಟ್ಟು ಪ್ರಾಮಾಣಿಕವಾಗಿ ಏನ್ ಮಾಡ್ಬೇಕ ಬಡವ್ರು ತಿಳ್ಕೊಬೇಕಂತ ನೀವು ಮಾಡ್ಬೇಕು. ಯಾಕಂದ್ರೆ ಬಡವರಂದ್ರೆ ಸರ್ಕಾರದವರು ಬಡವ್ರಿಗೆ ಫಸ್ಟ್ ಆದ್ಯತೆ ಕೊಡ್ಬೇಕು. ನಾವು ಒಬ್ಬರಿಗೆ ಸೇರಿಸಲ್ಲ, ಮನೆ ಕೊಳ್ಳೆ ನಾವೊಂದು ಸುಂದರಲ್ಲ. ಪ್ರಾಮಾಣಿಕ ಇದೆ, ಗೌರ್ಮೆಂಟ್ ಜಾಗ ಇದೆ. ಬೆಂಗಳೂರು ನಗರ ಆದ್ರೆ, ಬೆಂಗಳೂರು ಆದ್ರೆ ಜಾಗ ಎಲ್ಲ ಒತ್ತುವರಿ ಮಾಡ್ಕೊಂಡು ಇಲ್ಲಿ ಬೇರೆ ಚೆನ್ನಾಗಿದೆ. ದೊಡ್ಡ ಹಾಕೊಂಡಿದ್ದಾರೆ ಬುದ್ಧಿ ಕಾರ್ಮಿಕ ಹೋಗ್ತೀರಿ. ಸೋಲಾರ್ ಫ್ಲಾಟ್ ಆಗಿದೆ, SCC ಫ್ಯಾಕ್ಟ್ರಿ ಆಗಿದೆ, ಶುಗರ್ ಫ್ಯಾಕ್ಟ್ರಿ ಆಗಿದೆ. ಈ ಗೌರಿಬಿದನೂರು ಆಗಿ ಪಕ್ಕ ಕ್ಷೇತ್ರಕ್ಕೂ ಕೊಡ್ಬೋದು ಬಡವರಿಗೆ. ಅಷ್ಟು ಜಮೀನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನುಮತಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನೀವು 6 ತಿಂಗಳು ಟೈಮ್ ತಗೊಂಡಿದ್ದೀರಿ, ಇನ್ನೂ ಒಂದು ಗ್ಯಾಸ್ ತಗೊಂಡ್ರೆ ಪ್ರತಿಯೊಬ್ಬರಿಗೂ ಮನೆ ಸೇರಿ ಕೊಡಬೇಕು, ಪ್ರತಿಯೊಬ್ಬರಿಗೂ ಮನೆ ಕೊಡೋದಕ್ಕೆ ಅರ್ಧ ಆಗಬೇಕು. ಇವಾಗ ಹೇಳಿ ನಾನು ಬರ್ತೀನಿ, ನಮ್ಮ ತಾಲೂಕಿನ ಜನನ ಕರ್ಕೊಂಡು ದೇವರಮ್ಮ ಅವರಿಗೆ ಹೋಗೋಣ, ಮಾತಾಡೋಣ, ಕೇಳ್ಕೊಳ್ಳೋಣ. ಹೇಳೋದಿಲ್ಲ ಅಟ್ಲೀಸ್ಟ್ ಮನೆ ಕೆಲಸಗಳನ್ನ ಸೌತಾನ ಕೊಡಿ. ಅವ್ರು ಸುಸ್ತಾಗಿಷ್ಟ ಏನ ಹಾಕೊಂತಾರೆ. ಇವಾಗ ನದಿಗೆ ತಂದಲ್ಲಿ ಪಾಪ ಬಂದು ನೀರು ಕುತ್ಕೊಂಡ್ರೆ ಮತ್ತೆ ಕಟ್ಕೊಂತಾರೆ. ಏನೋ ಅವ್ರು ಕುಸ್ಲ ಬರ್ತಾರೆ ಹಾಕೊಂಡ್ರೆಲ್ಲ ಮತ್ತೆ ಮಾಡ್ತಾರೆ. ಅವ್ರಿಗೆ ನೀವು ರೈತು ಒಂದು 20 ಕೊಡುವಂಥದ್ದು ವ್ಯವಸ್ಥೆ ಮಾಡಬೇಕು ಅಂತ ನಾನು ಈ ಸಭೆಗೆ ಏನು ನಮ್ಮ ನಗರಸಭೆ ಸದಸ್ಯರು ಮಾಡ್ಕೊಂಡು ಹೋಗಿದ್ದಾರೆ. ಇರೋದ್ರಲ್ಲಿ ನಾನು ಅನುದಾನ ಕೇಳೋದಿಲ್ಲ. ಮೂಲಭೂತ ಸೌಕರ್ಯದ ಬಗ್ಗೆ ಸರ್ಕಾರದಿಂದ ಬರುವಂತ ಯೋಜನೆಗಳನ್ನ ತಗೊಂಡು ಮನೆ ಬಾಗಿಲು ಕೊಡುವಂತ ಕೆಲಸ ನೀವು ಮಾಡ್ಬೇಕು ಅಂತ ನಾನು ಹೇಳಕ್ ಬಂದಿದ್ದೀನಿ. ಈಗ 20 ಡ್ರಾ ಆಗಿದೆಯಾ, ಇಲ್ಲ ಮತ್ತೆ ಇನ್ನೊಂದು ಸರಿ ಎಲ್ಲ ಸರಿ ಡ್ರಾ ಆಗ್ತಾ ಇದೆಯಾ, ಅದೆಲ್ಲ ಯಜಮಾನರು ಕೇಳ್ತಾ ಕ್ಲಾರಿಟಿ ಕೊಡಿ, ಇಟ್ಕೊಳ್ಬೇಡಿ. ಈ ಒಂದ್ಸರಿ ಬಜೆಟ್ ಆಕ್ಷೇಪ ಆಗ್ತಕ್ಕ ಅಮೌಂಟ್ ಇದ್ರಕ್ಕ ಮತ್ತೆ ನೀವು ಹೆಂಗೆ ಇದ್ರಲ್ಲ 20 ಲಕ್ಷ ಯಾಕೆ ಮತ್ತೆ ಬರ್ತಿಲ್ಲ. ಗಾಡಿ ಬಂದಿದೆ ಕೇಳ್ತಾ ಇದ್ದೀವಿ, ನೀವೇ ಕರೆಕ್ಟಾ? ಇರಪ್ಪ ಗಾಡಿ ಬಂದಿದೆ ಕೇಳ್ತಾ ಇದ್ದೀವಿ, ಕರೆಕ್ಟಾನೆ? ನಾವು ಹೇಳೋದು, ನೀವು ಅದು ಕಾರ್ಯ ಹೇಳ್ತಿರೋದು. ಅವ್ರ ಪ್ರಶ್ನೆ ಏನಂದ್ರೆ, ಹೋದ್ಸರಿ ಆದ್ಮೇಲೆ ಮತ್ತೆ ಪೂರ್ವಭಾವಿ ಸಭೆಯಲ್ಲಿ ಆಗಲಿ ಯಾವ ಸಭೆಯಲ್ಲಿ ಆಗಲಿ ಮತ್ತೆ 20 ಲಕ್ಷ ಯಾಕೆ ಬಂತು? ಮತ್ತೆ ಆಯ್ತು ಇದು ಒಂದು ನಿಮಿಷ ಆ 20 ಲಕ್ಷ ಏನಾಗ್ತಾರೆ ಲಾಸ್ಟ್ ಟೈಮ್ ರಿಸರ್ವ್ ಮಾಡಿದ್ರು. ಆ 20 ಲಕ್ಷ ಎಲ್ಲಿದೆ ಅದು? ನೀವು ಈ ತರ ವಸತಿಯಲ್ಲೇ ಹೋಗೋದು, ಅಂಬೇಡ್ಕರ್ ವಸತಿಯಲ್ಲೇ ಹೋಗೋದು, ಅಲ್ಲಿ ಅಪ್ರೂವ್ ಆಗಬೇಕು, ಬರಬೇಕು. ಎಷ್ಟು ಮನೆ ಇದೆ ಅಲ್ಲಿ? ನೀರು ತುಂಬಿಕೊಂಡಾಗ ಹೋಗಿ ನೀವು ಅಲ್ಲಿ ಆಸ್ಪತ್ರೆ ಕೊಡೋದು, ಅಕ್ಕಿ ಕೊಡೋದು, ರೇಷನ್ ಕೊಡೋದಲ್ಲ. ಈಗ ಮಳೆ ತುಂಬಿಲ್ಲ, ಇವಾಗ ಅವ್ರಿಗೆ ಇಷ್ಟು ವರ್ಷದಿಂದ ಮಾಡಲಿಲ್ಲ. ಇನ್ಯಾವ ಪ್ರಾಣ ಬರೋದು ಇಷ್ಟಕ್ಕೆ ಮಾಡಿದ್ದೀರಿ. 10 ಎಕರೆ ಎಷ್ಟು ಮನೆ ಇದೆ? ನಗರಸಭೆ ಸದಸ್ಯರಿದ್ದಾನೆ ಇಲ್ಲಿ. ಅವರು ಒಂದು ವಾರಲ್ಲೇ ಕಮ್ಮಿ ಅಂದ್ರೂ ಒಂದು ಮನೆ 4 ಮನೆ ಬರ್ತವೆ. ಅದಕ್ಕೆ ಸುಮಾರು 10,000 ನನಗೂ ಬರ್ತದೆ. ಒಳ್ಳೆ ರಿಪೋರ್ಟು ಏನು ಬೇಡ